ನಮಸ್ಕಾರ ಪ್ರಿಯ ವೀಕ್ಷಕರೇ, ಸವಾಲ್ ಟಿವಿಗೆ ಸ್ವಾಗತ. ರಾಜಕೀಯದ ಇತಿಹಾಸವನ್ನ ಒಮ್ಮೆ ನೋಡೋಣ. ಸೋನಿಯಾ ಗಾಂಧಿ 1968ರಲ್ಲಿ ರಾಜೀವ್ ಗಾಂಧಿ ಅವರನ್ನು ವಿವಾಹವಾಗಿ ಭಾರತಕ್ಕೆ ಬಂದರು. ಭಾರತಕ್ಕೆ ಬಂದ ಬಳಿಕ ಇಸ್ರೋಗೆ ಭೇಟಿ ನೀಡುವ ಆಸೆಯನ್ನು ವ್ಯಕ್ತಪಡಿಸಿದರು. ಡಾಕ್ಟರ್ ವಿಕ್ರಮ್ ಸಾರಾಭಾಯ್ ರವರು ಇಸ್ರೋದ ಸ್ಥಾಪಕರು. ಗಮನಿಸಬೇಕಾದ ವಿಷಯವೆಂದರೆ, ಅವರ ಭೇಟಿಯ ಸುಮಾರು 3 ವರ್ಷಗಳ ಬಳಿಕ ವಿಕ್ರಮ್ ಸಾರಾಭಾಯ್ ರವರು ನಿಗೂಢ ಪರಿಸ್ಥಿತಿಯಲ್ಲಿ ನಿಧನರಾದರು. ಇದಷ್ಟೇ ಅಲ್ಲ, ಭಾರತದಲ್ಲಿ ಇದುವರೆಗೂ ಸುಮಾರು 1500 ವಿಜ್ಞಾನಿಗಳು ನಿಗೂಢ ಸಂದರ್ಭಗಳಲ್ಲಿ ಸಾವನ್ನಪ್ಪಿದ್ದಾರೆ ಎನ್ನಲಾಗುತ್ತದೆ. ಇವರಲ್ಲಿ ಹಲವರು ಅಮೆರಿಕಕ್ಕೆ ಹೋಗಿ ಕೆಲಸ ಮಾಡಲು ಇಚ್ಛಿಸಿದವರಾಗಿದ್ದು, ಭಾರತವನ್ನು ಮಹತ್ವದ ಸಂಶೋಧನೆಗಳು ಮತ್ತು ಆವಿಷ್ಕಾರಗಳ ಮೂಲಕ ಮುನ್ನಡೆಸಲು ಸಿದ್ಧರಾಗಿದ್ದರು ಎಂಬ ಮಾತುಗಳಿವೆ. ಆದರೆ ಕೆಲವರು ಅಕಾಲಿಕವಾಗಿ ಸಾವನ್ನಪ್ಪಿದರು ಎಂಬ ಆರೋಪಗಳು ಕೇಳಿಬರುತ್ತಿವೆ. ಮುಂದಿನ ಘಟನೆಗೆ 1980ರಲ್ಲಿ ನಡೆದ ಸೋನಿಯಾ ಗಾಂಧಿ ಅಂದರೆ ಅಟೋನಿಯಾ ಮೈನೋ ಇನ್ನೂ ಭಾರತೀಯ ಪೌರತ್ವ ಪಡೆಯದಿದ್ದರೂ ಅವರ ಹೆಸರು ಭಾರತದ ಮತದಾರರ ಪಟ್ಟಿಯಲ್ಲಿ ಕಾಣಿಸಿಕೊಂಡಿತ್ತು. 1982ರಲ್ಲಿ ಅವರ ಹೆಸರನ್ನು ಮತದಾರರ ಪಟ್ಟಿಯಿಂದ ತೆಗೆದುಹಾಕಲಾಯಿತು. ನಂತರ 1983ರಲ್ಲಿ ಅವರು ಭಾರತೀಯ ಪೌರತ್ವ ಪಡೆದ ಬಳಿಕ ಅವರ ಹೆಸರನ್ನು ಮತ್ತೆ ಮತದಾರರ ಪಟ್ಟಿಗೆ ಸೇರಿಸಲಾಯಿತು. ಇಲ್ಲಿ ಒಂದು ಪ್ರಶ್ನೆ ಉದ್ಭವಿಸುತ್ತದೆ: ಭಾರತೀಯ ಪೌರತ್ವ ಪಡೆಯುವ ಮೊದಲು ಅವರ ಹೆಸರು ಮತದಾರರ ಪಟ್ಟಿಯಲ್ಲಿ ಹೇಗೆ ಸೇರಿತು? ಇದು ಚುನಾವಣೆಯ ಅಕ್ರಮದ ಉದಾಹರಣೆಯೇ ಎಂಬ ಪ್ರಶ್ನೆಗಳು ಕೇಳಿಬರುತ್ತವೆ. ಇನ್ನೊಂದು ಪ್ರಶ್ನೆ ಎಂದರೆ, 1968ರಲ್ಲಿ ಭಾರತಕ್ಕೆ ಬಂದ ಬಳಿಕ ಭಾರತೀಯ ಪೌರತ್ವ ಪಡೆಯಲು ಅವರಿಗೆ 15 ವರ್ಷಗಳು ಏಕೆ ಬೇಕಾಯಿತು? ಮುಂದೆ 1988ರಲ್ಲಿ ರಾಜೀವ್ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರನ್ನು ನೇಪಾಳದ ಪಶುಪತಿನಾಥ್ ದೇವಸ್ಥಾನಕ್ಕೆ ಕರೆದುಕೊಂಡು ಹೋದರು. ಆದರೆ ಆ ದೇವಸ್ಥಾನದಲ್ಲಿ ಹಿಂದೂಗಳಿಗೆ ಮಾತ್ರ ಪ್ರವೇಶವಿದ್ದ ಕಾರಣ ಕ್ಯಾಥೋಲಿಕ್ ಕ್ರೈಸ್ತರಾಗಿದ್ದ ಸೋನಿಯಾ ಗಾಂಧಿ ಅವರಿಗೆ ಪ್ರವೇಶ ನಿರಾಕರಿಸಲಾಯಿತು. ರಾಜೀವ್ ಗಾಂಧಿ ಅವರು ಅವರಿಗೆ ಪ್ರವೇಶ ಸಿಗುವಂತೆ ಪ್ರಯತ್ನಿಸಿದರೂ ದೇವಸ್ಥಾನದ ಅಧಿಕಾರಿಗಳು ನಿಯಮಗಳನ್ನು ಉಲ್ಲಂಘಿಸಿ ಅನುಮತಿ ನೀಡಲಿಲ್ಲ. ಈ ಘಟನೆಯ ನಂತರ ರಾಜೀವ್ ಗಾಂಧಿ ಅವರು ನೇಪಾಳವನ್ನು ಟೀಕಿಸಿದರು ಎನ್ನಲಾಗುತ್ತದೆ. ಅಲ್ಲದೆ ನೇಪಾಳದಿಂದ ಭಾರತಕ್ಕೆ ಬರುವ ಹಲವು ವಸ್ತುಗಳ ಮೇಲೆ ಕಸ್ಟಮ್ಸ್ ಸುಂಕ ಹೆಚ್ಚಿಸಲಾಯಿತು. ಇದರಿಂದ ನೇಪಾಳದ ರಫ್ತು ವ್ಯಾಪಾರಕ್ಕೆ ಪರಿಣಾಮ ಬೀರಿತು ಎಂದು ಹೇಳಲಾಗುತ್ತದೆ. ಅದೇ ಸಮಯದಲ್ಲಿ ಭಾರತ ಮತ್ತು ನೇಪಾಳದ ನಡುವೆ ಸುಮಾರು 15 ದಿನಗಳ ಕಾಲ ಆರ್ಥಿಕ ದಿಗ್ಬಂಧನದಂತಹ ಪರಿಸ್ಥಿತಿ ನಿರ್ಮಾಣವಾಯಿತು ಎನ್ನುವ ಮಾತುಗಳಿವೆ. ಆ ಬಳಿಕ 2 ದೇಶಗಳ ಸಂಬಂಧಗಳು ಹಿಂದಿನಂತಾಗಲಿ ಎಂಬ ಅಭಿಪ್ರಾಯವೂ ವ್ಯಕ್ತವಾಗುತ್ತದೆ. ಇಂದು ನೇಪಾಳ ತನ್ನ ಅನೇಕ ವ್ಯವಹಾರಗಳಲ್ಲಿ ಚೀನಾದೊಂದಿಗೆ ಹೆಚ್ಚು ಸಹಕಾರ ಮಾಡುತ್ತಿದೆ. ಮುಂದಿನ ಪ್ರಮುಖ ಬೆಳವಣಿಗೆ 2004ರಲ್ಲಿ ನಡೆಯಿತು. ಆ ವರ್ಷ ಕಾಂಗ್ರೆಸ್ ಪಕ್ಷವು ತನ್ನ ಮಿತ್ರ ಪಕ್ಷಗಳೊಂದಿಗೆ ಸೇರಿ ಸರ್ಕಾರ ರಚಿಸಿತು. ಆ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಅವರು ಪ್ರಧಾನಿಯಾಗುವ ಸಾಧ್ಯತೆ ಇತ್ತು. ಆದರೆ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದರು ಎನ್ನಲಾಗುತ್ತದೆ. ಇಂದಿರಾ ಗಾಂಧಿ ಮತ್ತು ರಾಜೀವ್ ಗಾಂಧಿ ಅವರಂತೆ ಅವರಿಗೂ ಅಪಾಯ ಎದುರಾಗಬಹುದು ಎಂಬ ಆತಂಕ ಇದ್ದದ್ದಕ್ಕೆ ಅವರು ಬೇಡ ಎಂದು ಹೇಳಿದರು ಎಂಬ ಮಾತುಗಳು ಕೇಳಿಬರುತ್ತವೆ. ಕೊನೆಗೆ ಸೋನಿಯಾ ಗಾಂಧಿ ಪ್ರಧಾನಿಯಾಗದೆ ಮನಮೋಹನ್ ಸಿಂಗ್ ಅವರನ್ನು ಪ್ರಧಾನಿಯಾಗಿ ಆಯ್ಕೆ ಮಾಡಲಾಯಿತು. ನಂತರ ರಾಷ್ಟ್ರೀಯ ಸಲಹೆ ಮಂಡಳಿ ಎಂಬ ಸಂಸ್ಥೆಯನ್ನು ರಚಿಸಲಾಯಿತು ಮತ್ತು ಅದರ ಅಧ್ಯಕ್ಷೆಯಾಗಿ ಸೋನಿಯಾ ಗಾಂಧಿ ನೇಮಕಗೊಂಡರು. ಈ ಸಂಸ್ಥೆಯ ಸಲಹೆ ಮತ್ತು ಮಾರ್ಗದರ್ಶನದ ಆಧಾರದ ಮೇಲೆ ಸರ್ಕಾರ ಕಾರ್ಯನಿರ್ವಹಿಸುತ್ತಿತ್ತು ಎಂಬ ಅಭಿಪ್ರಾಯವು ಕೆಲವರಿಗಿದೆ.
ಹೀಗಾಗಿ ಪರೋಕ್ಷವಾಗಿ ಸೋನಿಯಾ ಗಾಂಧಿಯವರೇ ಆಡಳಿತದಲ್ಲಿ ಪ್ರಮುಖ ಪ್ರಭಾವ ಹೊಂದಿದರು ಎಂದು ಕೆಲವರು ವಾದಿಸುತ್ತಾರೆ. ಇದಲ್ಲದೆ ಅವರಿಗೆ ಆಪ್ತರಾಗಿದ್ದ ಕೆಲವರನ್ನು ಚುನಾವಣಾ ಆಯುಕ್ತರು ಸೇರಿದಂತೆ ವಿವಿಧ ಪ್ರಮುಖ ಹುದ್ದೆಗಳಿಗೆ ನೇಮಿಸಲಾಯಿತು ಎಂಬ ಆರೋಪಗಳು ಕೇಳಿಬಂದಿವೆ. ದೇಶದ ವ್ಯವಸ್ಥೆಯ ಮೇಲೆ ಇದರಿಂದ ಎಷ್ಟು ಪರಿಣಾಮ ಬೀರಿರಬಹುದು ಎಂಬ ಪ್ರಶ್ನೆಗಳು ಎದ್ದಿವೆ. ನಾನು ಯಾವುದೇ ಆರೋಪ ಮಾಡುತ್ತಿಲ್ಲ, ಆದರೆ ಈ ಎಲ್ಲ ವಿಷಯಗಳ ಬಗ್ಗೆ ತನಿಖೆ ನಡೆಸಬೇಕು ಎಂದು ಕೆಲವರು ಆಗ್ರಹಿಸುತ್ತಿದ್ದಾರೆ. ಇತಿಹಾಸದಲ್ಲಿ ಇಂತಹ ಘಟನೆಗಳು ನಡೆದಿವೆ ಎನ್ನುವುದನ್ನು ಹಲವರು ಉಲ್ಲೇಖಿಸಿದ್ದಾರೆ. ಉದಾಹರಣೆಗೆ, ಸಿಕ್ಕಿಂ ಭಾರತದಲ್ಲಿ ವಿಲೀನಗೊಳ್ಳುವಂತಹ ಸಮಯದಲ್ಲಿ ಸಿಕ್ಕಿಂನ ಕೊನೆಯ ರಾಜರು ಹೋಪ್ ಕುಕ್ ಎಂಬ ಅಮೆರಿಕಾದ ಮಹಿಳೆಯನ್ನು ವಿವಾಹವಾಗಿದ್ದು, ಸಿಕ್ಕಿಂ ಭಾರತದಲ್ಲಿ ವಿಲೀನಗೊಳ್ಳುವುದನ್ನು ತಡೆಯಲು ಅವರು ಸಾಕಷ್ಟು ಪ್ರಯತ್ನಿಸಿದರು ಎನ್ನಲಾಗುತ್ತದೆ. ಆದರೆ ಅಜಿತ್ ದೋವಲ್ ಅವರ ಸಹಾಯದಿಂದ ಸಿಕ್ಕಿಂ ಭಾರತದಲ್ಲಿ ವಿಲೀನಗೊಂಡಿತು. ವಿಲೀನವಾದ ತಕ್ಷಣ ಹೋಪ್ ಕುಕ್ ಅವರು ರಾಜರನ್ನು ಬಿಟ್ಟು ಅಮೆರಿಕಕ್ಕೆ ಹಿಂದಿರುಗಿದ್ದರು. ಆ ಘಟನೆಗೆ ಸಂಬಂಧಿಸಿದಂತೆ ಹಲವು ರೀತಿಯ ಅಭಿಪ್ರಾಯಗಳು ಮತ್ತು ಆರೋಪಗಳು ಇಂದಿಗೂ ಕೇಳಿಬರುತ್ತಿವೆ. ಇಂತಹ ಕಾರಣಗಳಿಂದ ದೇಶದ ನಾಯಕರ ಚಟುವಟಿಕೆಗಳ ಬಗ್ಗೆ ರಾಜರು ಎಚ್ಚರಿಕೆಯಿಂದ ಇರಬೇಕು ಎಂಬ ಅಭಿಪ್ರಾಯ ವ್ಯಕ್ತವಾಗುತ್ತದೆ. ಇದಾಗಿತ್ತು ನೋಡಿ ರಾಜಕೀಯ ಪುಟಗಳಲ್ಲಿ ಸಿಕ್ಕಂತಹ ಇತಿಹಾಸ. ಇದೇ ರೀತಿ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಸವಾಲ್ ಟಿವಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ.